ಅಂತ ಇದನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈಟೆಕ್ ಸಿಟಿಯನ್ನು ಮಾಡುವಂತ ಊಹೆ ಇರುವ ನಾಯಕರಂತಂದ್ರೆ ನಮ್ಮ ಸುಧಾಕರಣ್ಣನವರು. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಒಂದು ಬಸ್ ಸ್ಟ್ಯಾಂಡ್ ನೋಡಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ನಂದಿ ರೋಪ್ವೇ ಮಾಡಿರ್ತಕ್ಕಂತಹ ಒಂದು ನಾಯಕರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ, ಸರ್ವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದು ನಮ್ಮ ಸುಧಾಕರಣ್ಣವರ ಗುರುತು. ಸುಧಾಕರಣ್ಣವರ ಗುರುತು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇವಾಗ ಬಂದು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಮೊನ್ನೆ ಮಂತ್ರಿ ಮಂಡಲ ಜೊತೆ ಬಂದು ನಮ್ಮ ಬಾಗೇಪಲ್ಲಿಗೆ ನಲ್ಲಿ ಟ್ಯಾಪ್ ಬಿಟ್ಟಿದ್ದಾರೆ. ಅದು ಅವರದಲ್ಲ. ಸುಧಾಕರಣ್ಣವರ ಮಂತ್ರಿ ಇದ್ದಾಗ 100 ಕೋಟಿ ಅನುದಾನವನ್ನು ಎಚ್ಎನ್ ವ್ಯಾಲಿಗೆ ಹಾಕಿರುವ ಧೀಮಂತ ನಾಯಕ ಅಂದ್ರೆ ಸುಧಾಕರಣ್ಣನವರು. ಆ ಘನತೆಗೆ ಸುಧಾಕರಣ್ಣವರಿಗೆ ಬಂದಿರತಕ್ಕಂತಹದ್ದು. ಅವ್ರದ್ದು ಶಾಸಕರದಲ್ಲ. ಶಾಸಕರೇ, ನಿಮ್ಮ ಎಲ್ಲ ಬಂಡವಾಳ ನಮ್ಗೆ ಆಚೆ ಕಡೆ ಬರ್ತಾ ಇದೆ. ನಿನ್ನೆ ಒಂದು ಕೆಲಸ ನಡೆದಿದೆ. ಮೊನ್ನೆ ನಮ್ಮ ಮಂಜುನಾಥ ರೆಡ್ಡಿ ಅವರು ಮತ್ತೆ ಗುಡಿಬಂಡ ಮುಖಂಡರು ಹೋಗಿ ನಮಗೆ ಈ ತರ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಒಂದು ಪೊಲೀಸ್ ಅವರ ಸೌಕರ್ಯ ಬೇಕಂತಂದ್ರೆ ಅದಕ್ಕೆ ಅಡ್ಡಗಾಲ ಮಾಡಿರೋನು ನೀನು ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡಕ್ಕೆ ಯಾವ ತರ ಅಡ್ಡಗಾಲ ಆಗ್ತಿ ಅಂತ ನಮ್ಮೆಲ್ಲರ ಮುಖಂಡರಿಗೂ ಗೊತ್ತಿರುವಂತ ವಿಷಯನೇ. ಯಾಕಂದ್ರೆ ಬಾಗೇಪಲ್ಲಿ ಅಂದ್ರೆ ಅಭಿವೃದ್ಧಿ ಇಲ್ಲ, ಕ್ಷೀಣಗೊಂಡಿದೆ. ಅದೇ ಪ್ರಕಾರ 10 ವರ್ಷ ನಮ್ಮ ನಾಯಕರಾದಂತಹ ಸುಧಾಕರಣ್ಣನವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಮತ್ತೆ 3 ವರ್ಷ ಮಂತ್ರಿಗಳಿದ್ದು ಅವರ ಅಭಿವೃದ್ಧಿ ಏನಿದೆ ಅಂತ ನೋಡಿ. ಯಾಕಂದ್ರೆ ಅವರು 2 ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಅವ್ರು ಎದುರಾಕೊಂಡಿರುವಂತಹಲ್ಲ. ಈಗ ಮುಖ್ಯಮಂತ್ರಿ ಆಗಬೇಕಂತ ಹೊರಟಿದ್ದಾರಲ್ಲ DK ಶಿವಕುಮಾರ್ ಅಂತ ಅವ್ರನ್ನ ಎದುರಾಕೊಂಡು ನಮ್ಮ ಬೇರೆ ಸಂದರ್ಭದಲ್ಲಿ ನಮ್ಮ ಬಾಗೇಪಲ್ಲಿಗೆ ಅನುಕೂಲ ಆಗಂತಕ್ಕಂಥ ಹೈವೇ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜನ್ನು ನಿರ್ಮಿಸಿದ್ದಾರೆ ಅಂತಂದ್ರೆ ನಮ್ಮ ನಾಯಕರೇ ಅವರದೇ ಅನುದಾನ ಅವರ ಕನಸನ್ನ ನಿರೀಕ್ಷೆ ಮಾಡಿದ್ದಾರೆ. ಅದೆಲ್ಲ ಅವರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಿಂತ ನಮ್ಮ ಗುಡಿಬಂಡೆ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಚೇಲೂರು ಇರ್ಬೋದು, 3 ತಾಲೂಕುಗಳನ್ನು ಒಳಗೊಂಡಂತಹ ಕ್ಷೇತ್ರ ನಮ್ಮದು. 3 ತಾಲೂಕರ ಜನತೆಗೆ ಒಳ್ಳೆಯದಾಗ್ತದೆ ಅಂತಂದ್ರೆ ಅವರು ಮಾಡಿರುವಂತಹ ಒಂದು ಕಾರ್ಯಕ್ರಮ. ಅಂತ ನಾಯಕರು ನಮ್ಮ ಹಿಂದ್ಗಡೆ ಇದ್ದಾರೆ. ನಾವು ಯಾರು ಭಯಪಡಬೇಕಾಗಿಲ್ಲ. ಏನೇ ಕೆಲಸ ಮಾಡಬೇಕಾದರೂ ನಮ್ಮ ಸುಧಾಕರಣ್ಣನವರು ನಮ್ಮ ಹಿಂದ್ಗಡೆ ಇದ್ದಾರೆ. NDA ಮಿತ್ರ ಪಕ್ಷಗಳು ನಮ್ಮ NDA ಜೊತೆಗೆ ನಮ್ಮ ನಾಯಕರಿದ್ದಾರೆ. ಏನೇ ಕಷ್ಟ ಬಂದರೂ ಕೋನಪರೆಂಡಿಯನ್ನವರು ಇರ್ಬೋದು, ರಾಮಲಿಂಗಪ್ಪನವರು ಇರ್ಬೋದು, ವೇದಿಕೆಯಲ್ಲಿ ಇರುವಂತಹ ಎಲ್ಲ ಮುಖಂಡರು ನಮ್ಮ ಜೊತೆಗಿದ್ದಾರೆ. ನಾವು ಧ್ವನಿಗೂಡಿ ಕೆಲಸ ಮಾಡಿದರೆ ಗುಡಿಬಂಡೆಯಲ್ಲಿ ಮುಖಂಡರಲ್ಲಿ ಒಂದು ಮನವಿ ಮಾಡ್ತೇನೆ. ನಮ್ಮ ಸಂಸದರ ಗೆದ್ದ ಮೇಲೆ ಯಾವ ಎಲೆಕ್ಷನ್ ಬಂದರೂ ಗುಡಿಬಂಡೆ ಮುಖಂಡರು ನಮ್ಮನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ತಲೆಬಾಗಿ ನಮಸ್ಕರಿಸಬೇಕಾಗ್ತದೆ ಎಲ್ಲರೂ. ಒಂದು DCC ಬ್ಯಾಂಕ್ ಆಗಿರ್ಬೋದು, PNB ಬ್ಯಾಂಕ್ ಆಗಿರ್ಬೋದು, ಎಲ್ಲ BSNL ಸೊಸೈಟಿಗಳಾಗಿರ್ಬೋದು, ಮೊನ್ನೆ ತಾನೇ ನಡೆದಿರ್ತಕ್ಕಂತಹ TAPMC ಎಲೆಕ್ಷನ್ ಆಗಿರ್ಬೋದು, ಗೆಲ್ಲಿಸಿರುವುದು ನಮ್ಮ ಗುಡಿಬಂಡೆ ಇಲ್ಲಿ ಸೇರಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು, ಮುಂಭಾಗದಲ್ಲಿ ಇರುವ ಮುಖಂಡರು ಎಲ್ಲರ ಕಷ್ಟನೂ ಅದರಲ್ಲಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಬಯಸುತ್ತೇನೆ. ಅಣ್ಣ ತಮ್ಮಂದ್ರೆ, ಇದರ ಜೊತೆಗೆ ಮುಂದೆ ಚೀಮಲ್ ಎಲೆಕ್ಷನ್ ಬರ್ತಾ ಇದೆ, ಮರಿಬೇಡಿ. ನಮ್ಮ ಸುಧಾಕರಣ್ಣನವರ ಸೂಚನೆಯ ಮೇರೆಗೆ ಅವರು ಯಾವ ಅಭ್ಯರ್ಥಿಯನ್ನು ನೇಮಿಸ್ತಾರೋ, ಈ ಮುಂದೆ 4 ಎಲೆಕ್ಷನ್ ಏನು ಗೆದ್ದಿದ್ದೀವೋ ಅದೇ ತರ ನೀವು ಗೆಲ್ಲಿಸಿಕೊಡ್ತೀರಂತ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತೇನೆ. ಇದೇ ತರ ಚೇಲೂರು ಮುಖಂಡರಿಗೆ ಹೇಳ್ತೀನಿ, ಬಾಗೇಪಲ್ಲಿ ಮುಖಂಡರಿಗೆ ಹೇಳ್ತೀನಿ, ಮುಂಬರುವ ಎಲೆಕ್ಷನ್ ಅಲ್ಲಿ ನಾವು ಗೆಲ್ಲಲೇಬೇಕಾಗ್ತದೆ. ಇದರ ಜೊತೆಗೆ ಜಿಲ್ಲಾ ಪಂಚಾಯಿತಿ ಬರ್ತಾ ಇದೆ, ಪಟ್ಟಣ ಪಂಚಾಯಿತಿ ಬರ್ತಾ ಇದೆ, ತಾಲೂಕು ಪಂಚಾಯಿತಿ ಬರ್ತಾ ಇದೆ, ಗ್ರಾಮ ಪಂಚಾಯಿತಿ ಬರ್ತಾ ಇದೆ. ಎಲ್ಲ ನನ್ನ ಅನಿಸಿಕೆ ಮೇರೆಗೆ ಒಂದು 6 ತಿಂಗಳೊಳಗಡೆ ಎಲ್ಲ ಎಲೆಕ್ಷನ್ ಬರೋ ಮುನ್ಸೂಚನೆಗಳಿದೆ. ಅದನ್ನು ಗೆಲ್ಲಬೇಕಾದ್ರೆ ನಮ್ಮ ನಾಯಕರನ್ನು ಇಟ್ಟುಕೊಂಡು ನಮ್ಮ ನಾಯಕರಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೇನೆ. ನಮ್ಮ ಸುಧಾಕರಣ್ಣ ಅವರಲ್ಲಿ ನೀವು ದಯಮಾಡಿಸಿ ನಮಗೆ ಬಾಗೇಪಲ್ಲಿಗೆ ಒತ್ತು ಕೊಟ್ಟರೆ ನಾವು ಎಲ್ಲ ಎಲೆಕ್ಷನ್ ಗೆಲ್ಲುತ್ತೇವೆ. ನಿಮ್ಮ ಒಂದು ಸೂಚನೆಯ ಮೇರೆಗೆ ನೀವು ಯಾವ ತರ ಹೇಳಿದರೋ ಆ ತರ ನಾವು ನಡ್ಕೊಂಡು ಹೋಗಿ ನಮ್ಮ ಮುಖಂಡರೆಲ್ಲ ನಿಮ್ಮ ಸೂಚನೆಯ ಮೇರೆಗೆ ಗೆಲ್ಲಿಸ್ತೇವೆ ಅಂತ ನಾನು ಈ ಸಮಯದಲ್ಲಿ ತಮಗೆ ಬೇಡ್ಕೊಳ್ಳುತ್ತೇನೆ ಅಣ್ಣ. ಇದೇ ತರ ಯಾಕೆ ಜಿಲ್ಲಾ ಪಂಚಾಯಿತಿ ಕಂಪಲ್ಸರಿ ನಾವು ಗೆಲ್ಲೇಬೇಕು.
ತಾಲೂಕ್ ಪಂಚಾಯತಿ ಗೆಲ್ಲಬೇಕು. ಇವೆಲ್ಲ ಗೆದ್ದರೇನೆ ಮುಂಬರುವ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು NDA ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗುತ್ತೆ. ಯಾಕಂದ್ರೆ 15 ವರ್ಷದಿಂದ ನಮ್ಮ ಶಾಸಕರ ಅಭಿವೃದ್ಧಿ ಏನಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. 15 ವರ್ಷದಿಂದ ಅವರೇ ಅಧಿಕಾರದಲ್ಲಿದ್ದಾರೆ. ಅವರ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಟೈಮು ಇದೆ. ಅವರು ಫಸ್ಟ್ ಗೆದ್ದಾಗಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಸೆಕೆಂಡ್ ಗೆದ್ದಾಗಲೂ NDA ನಮ್ಮ JDS ಜೊತೆಗೆ ಎರಡು ವರ್ಷ ಅಧಿಕಾರದಲ್ಲಿದ್ದರು. ಇವಾಗಲೂ ಸಹ ಅಧಿಕಾರದಲ್ಲಿದ್ದಾರೆ. ಅವರ ಅಭಿವೃದ್ಧಿ ಏನಿದೆ ಗೊತ್ತಾ? ನಿಮ್ಮೆಲ್ಲರಿಗೂ ಗೊತ್ತಿರುವುದೇ. ಅವರ ಅಭಿವೃದ್ಧಿ ಶೂನ್ಯ. ಏನು ರೌಡಿ ಸೀಟರ್ ಆಗಲು ನಮ್ಮ ಮುಖಂಡರು 150 ಜನ ಮೇಲೆ ರೌಡಿ ಸೀಟರ್ ಹಾಕಿದ್ದಾರೆ. ಯಾರು ತಲೆ ಎತ್ತಿ ಅವ್ರ ಮೇಲೆ ಮುಂದ್ಗಡೆ ಮಾತಾಡ್ತಾರೋ ಅವ್ರ ಮೇಲೆ ರೌಡಿ ಸೀಟರ್ ಹಾಕ್ತಾರೆ. ಯಾರೊಬ್ರು ಒಂದು 10 ಎಕರೆ ಜಮೀನ್ ಮಾಡಿದ್ದಾರೆ, ಇಲ್ಲ ಒಂದು ಲೇಔಟ್ ಮಾಡ್ತಾ ಇತ್ತಂದ್ರೆ ಅವ್ರಿಗೆ ಅಡ್ಡಗಾಲ ಕಾಲು ಎಳಿತಾರೆ. ಯಾವುದೇ ಒಂದು ನಿಮ್ಗೆ ಗೊತ್ತಿರ್ತದೆ. ಅವ್ರು ಬಂದಾಗ ಇನ್ನ ಬಂಡವಾಳ ಇವಾಗ ತೆಗೆಯೋದು ಬೇಡ ಅಂತ ನಾನು ಮಾತಾಡ್ಲಿಲ್ಲ. ಮುಂದೆ ಬರುವ ಸಮಯದಲ್ಲಿ ಮಾತಾಡುವುದು ತುಂಬಾ ವಿಷಯ ಇದೆ ಶಾಸಕರ ಬಗ್ಗೆ. ಇವನ್ ಪ್ರತಿಯೊಂದು ರಸ್ತೆ ಅಭಿವೃದ್ಧಿ ತಗೊಳ್ಳಿ. ಅವರ ಪೀರಿಯಡ್ ಅಲ್ಲಿ ಏನಾದ್ರೂ ಒಂದು ಕಾಲೇಜ್ ಇದೆಯಾ, ಒಂದು ಬಸ್ ಸ್ಟ್ಯಾಂಡ್ ಇದೆಯಾ, ಒಂದು ಆಸ್ಪತ್ರೆ ಇದೆಯಾ? ಯಾವ್ದಾದ್ರು 3 ತಾಲೂಕುಗಳನ್ನು ಒಳಗೊಂಡಿದೆ. ಯಾವ ಒಂದು ಅಭಿವೃದ್ಧಿ ಇಲ್ಲ, ಕಂಪ್ಲೀಟ್ ಶೂನ್ಯ ಆಗಿದೆ. ಅಂತ ಶಾಸಕರನ್ನ ಕಟ್ಕೊಂಡು ನಾವೇನ್ ಮಾಡ್ಬೇಕಾಗ್ತದೆ? ಈ ಸಲ ಅವರನ್ನ ತೊಲಗಿಸಲೇಬೇಕಾಗ್ತದೆ. ಅವರನ್ನ ತೊಲಗಿಸಬೇಕಂತಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಮುಂಬರುವ ಲೋಕಲ್ ಎಲೆಕ್ಷನ್ಸ್ ಅಂದ್ರೆ ಚಿಮುಲ್ ಆಗ್ಬಹುದು, ಜಟ್ಟಿ ಆಗ್ಬಹುದು, ಗ್ರಾಮ ಪಂಚಾಯತ್ ಆಗ್ಬಹುದು, ಇವೆಲ್ಲ ಗೆದ್ದುಕೊಂಡ್ರೆ ಅವರನ್ನ ನಾವು ಮುಂದೆ ಮತ್ತೆ ವಾಪಸ್ ಕಳಿಸಬಹುದಾಗುತ್ತದೆ. ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನೀವು ಕಾಯ ವಾಚ ಮನಸ್ಸಿಂದ ಕೆಲಸ ಮಾಡಿದ್ರೆ ನಿಮ್ಮ ಜೊತೆಗೆ ನಮ್ಮ ನಾಯಕರು ಸುಧಾಕರ್ ಅಣ್ಣವರು ಇರ್ತಾರೆ, ವೇದಿಕೆ ಮೇಲೆ ಮುಖಂಡರಿರ್ತಾರೆ. ಅವ್ರ ಜೊತೆಗೆ ನನ್ನ ಸಹಕಾರದಿಂದ ನಾನು ಇರ್ತೀನಿ. ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನೀವು ಒಳ್ಳೆಯ ಮನಸ್ಸಿಂದ ಕೆಲಸ ಮಾಡಿ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳುತ್ತೇನೆ. ಮತ್ತೆ ಅಣ್ಣ ಅವರು ಇದಕ್ಕೆ ಫ್ಲೈಟ್ಗೆ ಹೋಗ್ತಾ ಇದ್ದಾರೆ, ಸಮಯವಿಲ್ಲ ಮಾತಾಡ್ಲಿಕ್ಕೆ. ಈ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವು ಇದೊಂದು ಇವತ್ತು ಮಾತ್ರ ತಿರುಮನಿ ಮತ್ತೆ ಹಂಸಂದ್ರ ಪಂಚಾಯಿತಿ ಮಾತ್ರ ಇಟ್ಟಿದ್ದೀವಿ. ನೀವು ದಯಮಾಡಿ ಪ್ರತಿಯೊಬ್ಬರಿಗೂ ಹೆಲ್ಮೆಟ್, ಪ್ರತಿಯೊಂದು ಗಾಡಿ ಇರುವಂತಹ ಮಾಲೀಕರಿಗೂ ಸಹ, ದ್ವಿಚಕ್ರ ವಾಹನ ಇರುವಂತಹ ಪ್ರತಿಯೊಂದು ಮಾಲೀಕರಿಗೂ ಸಹ ಹೆಲ್ಮೆಟ್ ವಿತರಿಸ್ತೇವೆ. ಯಾರಿಗೂ ಯಾವುದೇ ಪಕ್ಷ ಭೇದ ಭಾವ ಇಲ್ಲ. ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಮುಂಚೆ ಪ್ರಶ್ನೆ ಕೊಟ್ಬಿಡ್ತೀವಿ. ಮತ್ತೆ ಮಿಕ್ಕಿದವ್ರಿಗೆಲ್ಲ ಕೊಟ್ಕೊಂಡು ಎಲ್ಲ ಕೂಲಂಕಷವಾಗಿ ಆರಾಮಾಗಿ ನೀವು ಹೆಲ್ಮೆಟ್ ಅನ್ನು ವಿತರಿಸಿಕೊಂಡು, ಮತ್ತೆ ಪಕ್ಕದ ಪಂಚಾಯಿತಿ ನಾಳೆ 2 ಪಂಚಾಯಿತಿ ಇದೆ, ನಾಳೆ 2 ಪಂಚಾಯಿತಿ ಇದೆ.